ಅನೇಕ ದೈತ್ಯರ ಸಂಹಾರವನ್ನು ಕೃಷ್ಣ ಪರಮಾತ್ಮ ಬಾಲ್ಯದಲ್ಲೇ ಮಾಡಿದ್ದಾನೆ. ಅವನ ಅವತಾರದ ಅನೇಕ ಮುಖ್ಯ ಕಾರ್ಯಗಳಲ್ಲಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ, ಯಾರು ಸಮಾಜ ವಿರೋಧಿಗಳು, ಯಾರು ದೈತ್ಯ ಸ್ವಭಾವದವರು, ಸ್ವಾಭಾವಿಕವಾಗಿ ದೈತ್ಯರು ಯಾರಿದ್ದಾರೆ ಅವರನ್ನು ಭಗವಂತ ಸಂಹಾರ ಮಾಡ್ತಾ ಇದ್ದಾನೆ. ಪಶುವೇಷಂ ಧೃತ್ವಾ ಯುದ್ಧಾಯ ಕೃಷ್ಣ ಮಾಜಗಾಮ ಕಿಲೇತ್ಯರ್ಥಃ, ಕೃಷ್ಣನನ್ನು ಕೊಲ್ಲಿಕ್ಕೆ ಆವೇಶ ಹಾಕ್ಕೊಂಡು ಬಂದಿದ್ದಾನೆ. ಕಂಸ ಕಳುಹಿಸಿಕೊಟ್ಟಿದ್ದಾನಂತೆ ಅವನನ್ನು. ವಾದಿರಾಜರಂತಾರೆ ಅದು ವೇಷ ಅಲ್ಲ, ಅವನ ಸ್ವಭಾವ ಅಂತ. ನಾವು ಯಾವಾಗಲೂ ನಮ್ಮ ಸ್ವಭಾವಕ್ಕೆ ತಕ್ಕ ವೇಷವನ್ನು ಇಚ್ಛೆ ಪಡ್ತೀವಿ, ಹಾಕ್ಕೊಳ್ತೀವಿ. ಇವನು ಪಶು ರೂಪದಲ್ಲಿ ಬಂದಿದ್ದಾನಲ್ಲ, ಇದು ವೇಷ ಅಲ್ಲ, ಅವನ ಯೋಗ್ಯತಾ ಅಂತ. ಯಾಕಂದರೆ ಸರ್ವಸಮರ್ಥನಾದ ಭಗವಂತನನ್ನು ಯಾರಿಗೂ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಹನುಮಂತ ದೇವರು ರಾಮನ ಬಾಣದ ಪರಿಚಯವನ್ನು ರಾವಣನಿಗೆ ಮಾಡುವ ಸಂದರ್ಭದಲ್ಲಿ ಹೇಳ್ತಾರೆ, ನರಾಮ ಬಾಣ ಧಾರಣೆ, ರಾಮನ ಬಾಣವನ್ನು ಧಾರಣೆ ಮಾಡುವ ಎದುರಿಸುವ ಸಾಮರ್ಥ್ಯ ಬ್ರಹ್ಮಾದಿ ಸಮಸ್ತ ದೇವತಾ ಗಣಕ್ಕೂ ಇಲ್ಲ ಅಂತ. ಇಡೀ ಎಲ್ಲ ದೇವ ದಾನವ ಮಾನವರು ಒಟ್ಟಾಗಿ ಭಗವಂತನ ವಿರುದ್ಧ ನಿಂತರೂ ಭಗವಂತನ ಒಂದು ಕೂದಲನ್ನು ಕೊಂಕಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವನನ್ನು ಎದುರಿಸಿ ಮೆಟ್ಟಿ ನಿಲ್ಲುವ ಸಾಮರ್ಥ್ಯ ಯಾರಿಗಿಲ್ಲ. ಇದು ಸಾಮಾನ್ಯ ಜ್ಞಾನ. ಇದು ತಿಳಿದೆ ಆ ಕೃಷ್ಣನನ್ನು ನಾ ಎದುರಿಸ್ತೀನಿ ಅಲ್ಲ, ಸಂಹಾರ ಮಾಡ್ತೇನೆ ಅಂತ ಬಂದಿದ್ದಾನಲ್ಲ, ಇದು ಪಶು ಬುದ್ಧಿ ಅಲ್ಲದೆ ಮತ್ತಿನ್ನೇನು. ಅವನು ಬುದ್ಧಿಗೆ ತಕ್ಕ ವೇಷ ಹಾಕ್ಕೊಂಡಿದ್ದಾನೆ. ಸೋತ್ತಮರ ದ್ರೋಹ, ಭಗವಂತನ ದ್ರೋಹ ಅಲ್ಲ, ಭಗವಂತನ ಭಕ್ತರ ದ್ರೋಹ ಮಾಡಿದರೆ ಮಹಾಪಾಪ. ಇನ್ನು ಭಗವಂತನ ದ್ರೋಹ ಮಾಡಿದರೆ ನಿಜವಾಗಿಯೂ ನೀವೇನೇ ಮಾಸ್ಟರ್ ಪ್ಲ್ಯಾನ್ ಹಾಕ್ಕೊಂಡು ಹೋದರೂ ದೇವ್ರನ್ನೇನೂ ಮಾಡಲಿಕ್ಕಾಗಲ್ಲ. ನೀವಂಥ ಪ್ಲ್ಯಾನ್ ಹಾಕಿದ್ರೆ ನಿಮ್ಮ ಸ್ವಭಾವ ಗೊತ್ತಾಗುತ್ತೆ, ನಿಮ್ಮ ಬುದ್ಧಿ ಪರಿಚಯ ಆಗುತ್ತೆ. ಮಹಾಭಾರತದಲ್ಲಿ ಒಂದು ಸಣ್ಣ ಪ್ರಸಂಗ. ಸಮಗ್ರ ಯುದ್ಧ ಮುಗಿದ ಮೇಲೆ ಪಾಂಡವರು ಬಂದು ಧೃತರಾಷ್ಟ್ರಾದಿಗಳಿಗೆ ನಮಸ್ಕಾರ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಧೃತರಾಷ್ಟ್ರನಿಗೆ ವೈರಾಗ್ಯ ಬರಲಿ ಅಂತ ಹೇಳಿಯೇ ಭೀಮಸೇನ ದೇವರು ಧೃತರಾಷ್ಟ್ರನಿಗೆ ಕಣ್ಣು ಕಾಣಲ್ಲಲ್ಲ, ಕಿವಿ ಕೇಳುತ್ತಲ್ಲ ಹೇಳಿ ಭುಜಗಳನ್ನು ತಟ್ಟಿ ಹೇಳ್ತಾನೆ, ನೋಡು ಧೃತರಾಷ್ಟ್ರ, ನಿನ್ನ 100 ಮಕ್ಕಳು ಈ ಭುಜಬಲದ ಸಂಧಿಯಲ್ಲಿ ಸಿಕ್ಕು ಸತ್ರು ಅಂತ. ನನ್ನ ಬಾಹುಗಳ ಮಧ್ಯದಲ್ಲಿ ಸಿಕ್ಕಿ ನಿನ್ನ 100 ಮಕ್ಕಳು ಸತ್ತದ್ದು ಅಂತ ಅವನೊಂದು ಸತಿ ಹೀಗೆ ತಟ್ಟಿ ತೋರಿಸಿದಂತೆ. 100 ಮಕ್ಕಳನ್ನು ಕಳ್ಕೊಂಡು ಇವನು ನಮಸ್ಕಾರ ಮಾಡಲಿಕ್ಕೆ ಬಂದರೆ ಕೊಂದವನಿಗೆ ಅವನು ಹೇಗೆ ನಮಸ್ಕಾರ ಮಾಡಬೇಕ್ರಿ, ಹೇಗೆ ಆಶೀರ್ವಾದ ಮಾಡಬೇಕು. ಮೇಲೇನೋ ಬಾ ಭೀಮಣ್ಣ ಅಂತ ಕರೆದ್ನಂತೆ. ಭೀಮನು ಮುಂದೆ ಹೋದ್ನಂತೆ. ಕೃಷ್ಣ ಹಿಡ್ಕೊಂಡಂತೆ, ಹೋಗಬೇಡ 1 ನಿಮಿಷ ಇರು ಅಂದಂತೆ. ಯಾಕಂದರೆ ನಿತ್ಯದಲ್ಲಿ ಯುದ್ಧ ಪ್ರಾಕ್ಟೀಸ್ ಮಾಡಲಿಕ್ಕೇನೆ ಒಂದು ಭೀಮನ ಉಕ್ಕಿನ ಬೊಂಬೆಯನ್ನು ಮಾಡಿಟ್ಕೊಂಡಿದ್ದಂತೆ ದುರ್ಯೋಧನ. ನಿಜವಾದ ಭೀಮಂಗಂತೂ ಹೊಡೆಯೋಕ್ಕಾಗಲ್ಲ, ಅಟ್ಲೀಸ್ಟ್ ಈ ಬೊಂಬೆಗಾದರೂ ಹೊಡೆಯೋಣ ಅಂತ ಯುದ್ಧ ಪ್ರಾಕ್ಟೀಸ್ ಮಾಡುವಾಗ ಆ ಉಕ್ಕಿನ ಬೊಂಬೆಗೆ ಹೊಡೆದು ಹೊಡಿತಿದ್ದಂತೆ. ಅದು ಕೃಷ್ಣಂಗೆ ಗೊತ್ತಿತ್ತು. ಆ ಬೊಂಬೆ ತಂದು ಧೃತರಾಷ್ಟ್ರನ ಮುಂದೆ ನಿಲ್ಲಿಸಿ ಭೀಮ ಬಂದ ಅಂದರೆ ಧೃತರಾಷ್ಟ್ರ ತನ್ನ 2 ಬಾಹುಗಳಿಂದ ಆಲಿಂಗನ ಮಾಡಿಕೊಳ್ಳುವ ನೆಪದಲ್ಲಿ ಆ ಬೊಂಬೆಯನ್ನೇ ಮುರಿದಿಟ್ಟನಂತೆ. ಏನಾದರೂ ಭೀಮಸೇನ್ ದೇವರು ಹೋಗಿದ್ರು ಏನಾಗಬೇಕು ಗತಿ? ಏನು ಅವನಿಗೆ ಭೀಮಂಗೆ ಏನಾಗ್ತಿರ್ಲಿಲ್ಲ. ನಿಜವಾಗಿಯೂ ಏನಾಗ್ತಿತ್ತು ಅಂದರೆ ಧೃತರಾಷ್ಟ್ರನ ಮೂಳೆನೇ ಮುರಿತಿತ್ತು. ಜನಕ್ಕೇನು ಅಂದ್ಕೊಳ್ತಿದ್ರು, ಪಾಪ ಮುದುಕ, ಕಣ್ಣು ಇರಲಿಲ್ಲ, ಮಕ್ಕಳನ್ನು ಕೊಂದ, ಅಪ್ಪಂದು ಮೂಳೆ ಎಲ್ಲ ಮುರಿದಿಟ್ಟ, ಎಂಥ ಕೆಟ್ಟ ಭೀಮ ಹೀಗೆ ಅಂದ್ಕೊಳ್ತಿದ್ರಿ. ಆದರೆ ಇವನ ಒಳಗಿರುವಂಥ ಕೆಟ್ಟ ಬುದ್ಧಿ ಮಾತ್ರ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಭಗವಂತ ಅಯೋಗ್ಯರ ಬುದ್ಧಿಯನ್ನು ಸಮಯ ಸಂದರ್ಭ ನೋಡಿ ಜಗತ್ತಿಗೆ ಪ್ರಚುರಪಡಿಸ್ಬಿಡ್ತಾನೆ.
ಅಯ್ಯೋ ನಾವು ಅವ್ರನ್ನೇನೋ ಅಂದ್ಕೊಂಡಿದ್ವಿ, ಮೊನ್ನೆ ಗೊತ್ತಾಯ್ತು ಅವ್ರ ಬಣ್ಣ ಬಯಲಾಯಿತು. ಭಗವಂತನನ್ನು ಎದುರಿಸ್ತೀನಿ ಅಂಥೇಳಿ ಬಂದಂತಹ ಈ ವತ್ಸಾಸುರ, ಕರುವಿನ ವೇಷದಲ್ಲಿ ಬಂದ ಅಸುರ ವತ್ಸಾಸುರ, ಸೋತ್ತಮರ ದ್ರೋಹ, ಸೋತ್ತಮರಿಂದ ಉಪಾಸಿತನಾದ ಭಗವಂತನ ದ್ರೋಹ, ಇದೆಲ್ಲ ಮಹಾ ತಪ್ಪು. ಅವನು ಪಶುವೇ, ಹುಟ್ಟಿನಿಂದಲೇ ಅವನದು ಪಶು ಬುದ್ಧಿ ಅಂತ ರಾಜರು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಯಾವಾಗಲೂ ಜೀವನದಲ್ಲಿ ನಮಗಿಂತ ದೊಡ್ಡವರ ವಿರುದ್ಧ ನಾವು ನಡ್ಕೊಳ್ತೀವಿ ಅಂದರೆ ಅದು ಪಶುವಿಗೆ ಸಮಾನ. ಯಾಕಂದರೆ ಪಶುವಿಗೆ ವಿವೇಕ ಇಲ್ಲ. ಪ್ರಾಣಿಗಳಿಗೆ ಇದು ನನ್ನ ದೊಡ್ಡಪ್ಪ, ಇದು ನನ್ನ ಚಿಕ್ಕಪ್ಪ, ಇದು ನನ್ನ ಗುರುಗಳು, ಇದು ನನ್ನ ಪಾಠ ಹೇಳಿಕೊಟ್ಟವರು, ಇವರು ವಯೋವೃದ್ಧರು, ಈ ಜ್ಞಾನವೃದ್ಧರು, ಇದು ಯಾವ ಇಲ್ಲ, ಪಶು ಅದು. ನಾವು ಹಾಗೆ ಮಾಡಿ ಜೀವನದಲ್ಲಿ ದೊಡ್ಡವರ ವಿರುದ್ಧ ಹೊರಟ್ರೆ ಅದು ಪಶು ಅಲ್ಲದೆ ಮತ್ತಿನ್ನೇನು ಅಂತ ಕೇಳ್ತಾರೆ. ಇದರಿಂದ ನಮಗೊಂದು ವಾದಿರಾಜರು ಸಂದೇಶ ಕೊಡ್ತಾರೆ, ನೀವು ದೊಡ್ಡವರ ವಿರುದ್ಧ ಹೋಗಬೇಡಿ. ಹೋದರೆ ಭಗವಂತನ ದೃಷ್ಟಿಯಲ್ಲಿ ನೀವು ಮನುಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ, ಪಶುಗಳಾಗ್ತೀರಿ. ನಿಜವಾಗಿಯೂ ಜಗತ್ತಲ್ಲಿ ಎಲ್ಲ ಪ್ರಾಣಿಗಳೇ. 2 ಥರ ಪ್ರಾಣಿ ರೀ, 2 ಕಾಲಿಂದು 4 ಕಾಲಿಂದು ಅಂತ. 4 ಕಾಲಿನ ಪ್ರಾಣಿಗಳ ಒಟ್ಟಿಗೆ 2 ಕಾಲಿನ ಪ್ರಾಣಿ ಸೇರಬಾರ್ದು. ಅಂದರೆ 4 ಕಾಲಿನ ಪ್ರಾಣಿಗಳಿಗೆ ವಿವೇಕ ಇಲ್ಲ. ಯಾರ ಜೊತೆ ಹೇಗೆ ನಡ್ಕೊಂಡ್ರೆ ಅದು ಭಗವಂತನಿಗೆ ಪ್ರೀತಿ ಆಗತ್ತೆ, ಅದು ದೇವರ ಪೂಜೆ ಆದೀತು ಅನ್ನುವ ವಿವೇಕ ಪ್ರಾಣಿಗಳಿಗಿಲ್ಲ. ನೀವು ಹಾಗೆ ನಡ್ಕೊಂಡ್ಬಿಟ್ರೆ ನಿಮಗೂ ಪ್ರಾಣಿಗಳಿಗೆ ಏನು ವ್ಯತ್ಯಾಸ ಇಲ್ಲ ಅಂತ ದೊಡ್ಡವರ ವಿರುದ್ಧ ಎಂದು ನಾವು ಜೀವನದಲ್ಲಿ ತಿರುಗಿ ಬೀಳಬಾರ್ದು. ಇದು ಭಗವಂತನಿಗೆ ಪ್ರೀತಿಕಾರಕವಾದದ್ದಲ್ಲ. ಆ ರೀತಿ ಮಾಡುವವ ಪಶುವಿಗೆ ಸಮಾನ ಅಂತ ತಿಳಿಸ್ತಾ ಇದ್ದಾರೆ. ಕೃಷ್ಣಂಗೆ ಗೊತ್ತಾಯ್ತಂತೆ, 100 ಕರುಗಳ ಮಧ್ಯೆ ಇದ್ದರೂ ಕೂಡ ಯಾವುದು ನಿಜವಾದ ಕರು ಯಾವುದಲ್ಲ ಗೊತ್ತಾಗ್ಬಿಡುತ್ತೆ. 100 ಬ್ರಾಹ್ಮಣರ ಮಧ್ಯೆ ಇದ್ದರೂ ಭಗವಂತನಿಗೆ ಗೊತ್ತು ಯಾರು ಸಂಧ್ಯಾವನೆ ಮಾಡೋರು, ಯಾರು ಬಿಟ್ಟವರು, ಯಾರು ಎಂಥವ್ರು, ಯಾರು ಎಷ್ಟು ದೊಡ್ಡ ನಾಮ ಹಚ್ಕೊಂಡಿದ್ರೇನು, ಏನು ತುಳಸಿ ಮಣೆ ಹಾಕಿದ್ರೇನು, ಏನು ಮಾಡಿದ್ರೇನು, ಅದೆಲ್ಲ ಅವನಿಗೆ ಗೊತ್ತಾಗ್ಬಿಡುತ್ತೆ. ಆ ಕರು ರೂಪದ ಆ ದೈತ್ಯ ಅವನ 2 ಕಾಲನ್ನು ಹಿಡಿದಿದ್ದಾನಂತೆ, ಮೇಲಕ್ಕೆ ಎತ್ತಿದ್ದಾನೆ, ಎತ್ತಿ ಗರಗರ ತಿರುಗಿಸಿ ಎಸ್ತು ಬಿಟ್ಟಿದ್ದಾನೆ ಮೇಲೆ. ನೋಡಿ, ಸಾಮಾನ್ಯ ದೇವರ ಸ್ಪರ್ಶ ಆದರೆ ಸಾಕು, ಎತ್ತರಕ್ಕೆ ಹೋಗ್ತೀವಿ. ಆದರೆ ಯಾರ ಸ್ಪರ್ಶ ಆದರೂ ಯೋಗ್ಯತೆ ಇಲ್ಲದೆ ಇದ್ರೆ ಕೆಳಗೆ ಬೀಳ್ತೀರಿ ಅನ್ಲಿಕ್ಕೆ ಇವನೊಂದು ಉದಾಹರಣೆ. ನಿಮ್ಗೇನ್ರಿ, ಅವ್ರು ನಿಮ್ಗೆ ಭಾಳ ಬೇಕಾದವರು ನಿಮ್ಮ ಕೈ ಹಿಡಿದ್ರು, ನೀವು ಮೇಲೆ ಹೋದ್ರಪ್ಪ, ನಮ್ಗೆ ಯಾರಿದ್ದಾರೆ, ಗಾಡ್ ಫಾದರ್, ನಮ್ಗೆ ಯಾರಿಲ್ಲ. ಅಲ್ಲ, ಗಾಡೇ ಫಾದರ್ ಆಗಿ ಬಂದರು ನಿಮಗೆ ಯೋಗ್ಯತೆ ಇಲ್ಲದೆ ಇದ್ರೆ ಕೆಳಗೆ ಬೀಳ್ತೀರಿ. ದೇವರೇ ಮೇಲೆ ಹಸ್ದ, ಆಯ್ತಾ ಬಹಳ ಹೋಗಿ ಮೇಲೆ ಹೋಗು ಅಂತ ಹೋದ್ರೆ ಹೋಗಲಿಲ್ಲ. ಅವನಿಗೆ ಭಯ ಅಂತ. ಯಾಕೆಂದರೆ ಅವನು ಕ್ಷುಲ್ಲಕ ಜನ, ಭಗವಂತನ ವಿರುದ್ಧ ಹೊರಟವನಿಗೆ ಭಯ. ಹೀಗ ಅವನು ಕೆಳಗೆ ಬಿದ್ದಂತೆ. ಮಹಾಭಾರತದಲ್ಲಿ ಒಂದು ಕಥೆ. ಈ ಧರ್ಮರಾಜ ಇವರೆಲ್ಲ ವನವಾಸಕ್ಕೆ ಹೋಗುವ ಸಂದರ್ಭದಲ್ಲಿ 1000 ಋಷಿಗಳು ಅವ್ರ ಹಿಂದೆ ಇದ್ರಂತೆ. ಧರ್ಮರಾಜ ಕೈ ಮುಗಿದ್ನಂತೆ, ನೀವೆಲ್ಲ ಬರಬೇಡಿ, ನಾವೇ ಕಾಡಲ್ಲಿ ಏನು ಸಿಗುತ್ತೋ ಇಲ್ಲೋ, ಯಾವ ಮರದ ಕೆಳಗೆ ಗಿಡದ ಕೆಳಗೆ ಏನು ಗೆಡ್ಡೆ ಗೆಣಸು ತಿಂದು ಒದ್ದಾಡಬೇಕು, ನೀವೆಲ್ಲ ಸಾಮಾನ್ಯರೆಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳು, ವೇದ ಧರ್ಮ ಆಚಾರವೇ ಮೂರ್ತಿಮತ್ತಾಗಿರೋರು, ನಿಮ್ಮಂಥವ್ರು ಕರೆದರೂ ಬರೋದು ಅಪರೂಪ, ಎಷ್ಟು ನಿಮಗೆ ಸತ್ಕಾರ ಮಾಡಬೇಕು, ಏನು ಮಾಡಿದ್ರೂ ಕಡಿಮೆ. ಆದರೆ ನನಗೆ ಏನೂ ಇಲ್ಲ, ಕಾಡಲ್ಲಿ ಅಲಿಯುವಾಗ ನಿಮಗೇನು ಕೊಟ್ಟೇನು, ನಿಮ್ಮನ್ನು ನೋಡಿಕೊಳ್ಳುವ ಯೋಗ್ಯತೆಯನ್ನು ನಾನೀಗ ಕಳ್ಕೊಂಡಿದ್ದೇನೆ. ಹೋಗಲಿ, ತಮ್ಮಂದ್ರಿಗೆ ಹೇಳಪ್ಪ, ಅವ್ರಿಗೇನು ಸ್ವಲ್ಪ ವ್ಯವಸ್ಥೆ ಮಾಡುವುದು ಹೇಳೋಕ್ಕೆ ನಂಗೆ ಮನಸ್ಸಿಲ್ಲ. ಯಾಕಂದರೆ ಈಗಾಗಲೇ ಅವ್ರನ್ನ ಹೊಳೆಕೊಂಡಿದ್ದೀನಿ, ಅವ್ರದ್ದು ಎಲ್ಲ ಸಂಪತ್ತು ಕಳ್ಕೊಂಡು ನನ್ನ ಜೊತೆಗೆ ಅವರು ಕಾಡಿಗೆ ಬರೋ ಹಾಗೆ ಈಗಲೇ ಸಾಕಷ್ಟು ತೊಂದರೆ ಕೊಟ್ಟಿದ್ದೀನಿ. ಮತ್ತಿನ್ನು ಭೀಮಾರ್ಜುನರಿಗೆ ಹೇಳಲಿಕ್ಕೆ ನಾನು ಸಿದ್ಧ ಇಲ್ಲ, ನೀವು ಯಾರೂ ಬರಬೇಡಿ ಅಂತ. ಋಷಿಗಳೆಲ್ಲ ಹೇಳಿದ್ರಂತೆ, ಧರ್ಮರಾಜ ನೀನೇನು ನಮ್ಗೆ ಊಟಕ್ಕೆ ಹಾಕೋದು ಬೇಡ, ನೀನೇನು ನಮಗೆ ಮನೆ ಕಟ್ಟೋದು ಬೇಡ, ಏನು ಬೇಡ, ನಮ್ಮ ಅಡುಗೆ, ನಮ್ಮ ಹಣ್ಣು, ನಮ್ಮ ಕಂದ ಫಲ ನಾವೇ ನೋಡ್ಕೊಳ್ತೀವಿ, ನಮ್ಮ ಜಾಗ ಎಲ್ಲ, ನಿನ್ನೇನು ಕೇಳಲ್ಲ, ನಿನ್ನ ಜೊತೆ ಇರ್ತೀವಿ, ನಿಂಗೂ ಉಪಕಾರ, ನಾವು ದಿನ ಪಾಠ ಪ್ರವಚನ ಮಾಡ್ತಿರ್ತೀವಿ, ಎಲ್ಲ ಸರಿಯೇ. ಧರ್ಮರಾಜ ಭೀಮನ ಜೊತೆ ಹೋದ್ರೆ ಇವ್ರಿಗೇನು ಉಪಕಾರ? ಅವ್ರಿಗೆ ಭಾರಿ ಉಪಕಾರ. ಏನು ಗೊತ್ತಾ, ಕರೆದಾಗೆಲ್ಲ ಕೃಷ್ಣ ಬರ್ತಿದ್ದಂತೆ,
ಕೃಷ್ಣನ್ ನೋಡೋ ಚಾನ್ಸ್ ಸಿಗೋದಾದರೆ ನಿನ್ನ ಜೊತೆ ಕಾಡಿಗೆ ಬರಲಿಕ್ಕೆ ನಾವು ಸಿದ್ಧ ಅಂತ ಋಷಿಗಳು ಮುನಿಗಳೆಲ್ಲ ಹಿಂದೆ ಹೊರಟ್ರಂತೆ. ಹೀಗೆ ಹೊರಟವರ ಮಧ್ಯದಲ್ಲಿ ಒಬ್ಬ ದೈತ್ಯ ಸೇರ್ಕೊಂಡಿದ್ನಂತೆ. ಅವನು ಏನು ದೊಡ್ಡ ಮುದ್ರೆಗುಪ್ಚನ, ಏನು ಅವನು ತುಳಸಿ ಮಣಿ, ಏನು ನೋಡ್ತಿದ್ರೆ ನಂಬರ್ 1. ಅವನು ಏನು ಕಡಿಮೆ ಆಚಾರ ಥರ ಇಲ್ಲ. ಎಲ್ಲ ಋಷಿಗಳ ಜೊತೆ ಅವನು ಇದ್ದ. ಸುಮಾರು ದಿನ ಹಾಗೆ ಇದ್ದ. ಕಡೆಗೆ ಒಂದಿನ ಈ ಭೀಮ ಅವರು ಇವರು ಸ್ವಲ್ಪ ಎಲ್ಲೋ ಆ ಕಡೆ ಹೋದಾಗ ದ್ರೌಪದಿನೇ ಎತ್ಕೊಂಡು ಹೋಗ್ಬಿಟ್ನಂತ. ಭೀಮಸೇನ ದೇವ್ರು ಹಿಂದೆ ಹೋಗಿ ಚೆನ್ನಾಗಿ ಬಡಿದು ಅವನನ್ನು ಸಂಹಾರ ಮಾಡಿ ಎತ್ಕೊಂಡು ಕರ್ಕೊಂಡು ಬಂದರು ಅಂತ ಕಥೆ. ಈ ಕಥೆ ಒಳಗೆ ಏನಂದರೆ, ಭೀಮಸೇನ ದೇವರಿಗೆ ಮೊದಲೇ ಗೊತ್ತಾಗಲಿಲ್ವೇ? ಅವ್ರಿಗೆ ಗೊತ್ತಾಗತ್ತಾ ಇಲ್ಲ, ಇವರು ದೈತ್ಯರು ಇವರೆಲ್ಲ ಗೊತ್ತಾಗ್ತಿರ್ಲಿಲ್ಲ. ಒಳಗೆ ಇರೋರು ವಾಯುದೇವರು, ಅವ್ರಿಗೆ ಗೊತ್ತಿಲ್ಲ ಯಾರ ಯೋಗ್ಯತೆ ಏನು. ಗೊತ್ತಿದ್ರೂ ಬಿಟ್ಟಿದ್ರಂತೆ. ಯಾಕಂದರೆ ಆ ವೇಷಕ್ಕೆ ಬೆಲೆ ಕೊಟ್ಟಿದ್ರಂತೆ. ವೇಷಕ್ಕೂ ಬೆಲೆ ಕೃಷ್ಣ ಪರಮಾತ್ಮ ಬೆಲೆ ಕೊಟ್ಟ. ವತ್ಸ ಕರುವಿನ ವೇಷ ಹಾಕಿದ್ದಾನೆ, ಹಗರ ಮೇಲೆತ್ತೀನಿ. ಈ ವತ್ಸಾಸುರ ಬೀಳುವಾಗ ಒಬ್ಬನೇ ಬೀಳಲಿಲ್ಲಂತೆ. ಅಲ್ಲಿ ಮರ ಗಿಳಗಳಿತ್ತು, ಅವು ಎಲ್ಲ ಕೆಳಗೆ ಬಿದ್ದವು. ಅವನೇನೆಂದರೆ, ಯಾವಾಗ ಕೃಷ್ಣನ ಕರಸ್ಪರ್ಶ ಆಯಿತೋ ಅವನದು ವೇಷ ಮಾಯಾಗಿ ವರ್ಜಿನಾಲಿಟಿ ಬಂದ್ಬಿಡ್ತು. ಹೀಗೆ ಎಸದ ತಕ್ಷಣ ಕರು ಮಾಯ ಆಯಿತು. ದೊಡ್ಡ ದೈತ್ಯ ಅವನು ಬೀಳುವಾಗ 8-10 ಮರಗಳ ಮೇಲೆ ಬಿದ್ದ, ಅವು ಎಲ್ಲ ಕೆಳಗೆ ಬಿದ್ದವು. ಕೃಷ್ಣ ಕೆಳಗೆ ಅಪ್ಪಳಿಸಿದ್ರೆ ಅಟ್ಲೀಸ್ಟ್ ಮರಗಳಾದರೂ ಉಳಿತಿತ್ತು. ನಾವು ಸಾಮಾನ್ಯವಾಗಿ ಕೃಷ್ಣ ಅಂದರೆ ಅವನು ವನಪ್ರಿಯ. ಅವನು ನಂದಗೋಕುಲ ಬಿಟ್ಟು ವೃಂದಾವನ ಯಾಕೆ ಬಂದ ಅಂದರೆ, ರಾಜರೇ ಹೇಳ್ತಾರೆ ಭಗವಂತನಿಗೆ ಸಿಟಿಗಿಂತಲೂ ಹಳ್ಳಿ ಇಷ್ಟ ಅಂತೆ. ಈ ಸಿಟಿ ಅಂದರೆ ಅವನಿಗೆ ಅಷ್ಟಕ್ಕಷ್ಟೇ. ಮೊದಲು ನೋಡಿ, ಹುಟ್ಟಿದ ತಕ್ಷಣ ಪಟ್ಟಣ, ಮಥುರಾ ಪಟ್ಟಣ, ಅದು ಬಿಟ್ಟ ಹಳ್ಳಿಗೆ ಬಂದ. ಹಳ್ಳಿಲೂ ಸ್ವಲ್ಪ ಸಿಟಿ ಥರನೇ ಆಯಿತು. ಯಾವಾಗಲೂ ಸಿಟಿಗೆ ಹತ್ತಿರ ಹಳ್ಳಿ ಇದ್ದರೆ ಒಂದಲ್ಲ ಒಂದಿನ ಅದು ಎಕ್ಸ್ಟೆನ್ಷನ್ ಅಂತ ಮೊದಲಾಗತ್ತೆ. ಆಮೇಲೆ ಹಾರ್ಟ್ ಆಫ್ ದಿ ಸಿಟಿಯಾಗಿ ಕುಕ್ಕರ್ ಬಿಡುತ್ತೆ. ದೇವರಿಗೆ ಅದಿಷ್ಟ ಇಲ್ಲ. ಅದಕ್ಕೆ ಅವನೇನು ಮಾಡ್ದ, ವನ ಕಾಡಿಗೆ ಹೋಗಬೇಕು ಅಂಥೇಳಿ, ಎಲ್ಲಿ ಹಸಿರಿದೆ, ಎಲ್ಲಿ ಹಚ್ಚ ಹಸಿರಿದೆ ಅಲ್ಲಿ ಇರ್ತೇನೆ ಅಂತ ಭಗವಂತ ವೃಂದಾವನಕ್ಕೆ ಬಂದ. ಕೃಷ್ಣ ಮರಗಳ ಮೇಲೆ ಇಷ್ಟು ಪ್ರೀತಿ ಮಾಡುವ ಭಗವಂತ ವಿಶ್ವರಕ್ಷಕ, ವೃಕ್ಷರಕ್ಷಕ. ಇಡೀ ವೃಕ್ಷ ಅದು ಬಹಳ ಬೇಕು ಅಂತಹ ಭಗವಂತ ಇದನ್ನು ಮೇಲೆಸದ ಕಾರಣ ಇಷ್ಟೆಲ್ಲ ವೃಕ್ಷಗಳು ಹಾಳಾಯ್ತಲ್ಲ ಅಂದರೆ, ವಾದಿರಾಜರು ಅದರ ಬೇರೆ ಕಥೆನೇ ಹೇಳ್ತಾರೆ. ಅದೇನು ಕಥೆ? ಸಪಾತಯಾಮಾಸ ಪತನ್ಕಪಿತ್ಥ ಫಲಾನಿ ಲೋಲುದ್ರಮ ಸಂಚಯೇಭ್ಯಃ ತಥಾ ಹಿ ಕೃಷ್ಣ ಪ್ರತಿಪಕ್ಷಿ ಪಕ್ಷಃ ಕತನ್ನ ಪಾತೈಕ ಫಲಸ್ತ್ರಿಲೋಕ್ಯಾಂ. ಇದು ಭಾವಜ್ಞರಲ್ಲಿ ಭಾಗವತ ಕೇಳುವ ಕಥಾ ಲಕ್ಷಣ. ಯಾವಾಗಲೂ ಭಾಗವತ ಯಾರ ಹತ್ರ ಕೇಳಬೇಕಂದ್ರೆ, ಭಾವಜ್ಞರಲ್ಲಿ ಭಾಗವತ ಕೇಳುವಲ್ಲಿ ಆದರವೇ ಪುಟ್ಟಲಿಲ್ಲ. ಪ್ರತಿ ಕಥೆಯ ಒಳಗಿರುವ ಭಾವನೆಯನ್ನು ಬಲ್ಲವರು ಬಣ್ಣಿಸಿದಾಗ ಭಾಗವತದ ಮರ್ಮ ಅರ್ಥ ಆಗುತ್ತೆ. ವಾದಿರಾಜರು ವರ್ಣನೆ ಮಾಡ್ತಾರೆ. ಹೀಗೆ ಮೇಲೆಸೆದರೆ ಅವನು ಬೀಳುವಾಗ ಮರಗಳ ಮೇಲೆ ಬಿದ್ದಂತೆ. ಅವನ ಭಾರ ತಡಿಲಿಕ್ಕಾಗದೆ ಮರಗಳು ಎಲ್ಲ ಬಿದ್ದುವಂತೆ. ಕೆಳಕ್ಕೆ ಉರುಳುವಾಗ ಚಲಿಸ್ತಾ ಇತ್ತು, ಮರ ಗಿಡಗಳು ಗಾಳಿಗೆ ಹೀಗೆ ಅಲ್ಲಾಡ್ತಿತ್ತು. ಅವುಗಳ ಮೇಲೆ ಬಿದ್ದಾಗ ಮರದ ಒಳಗಿರುವ ಹಣ್ಣು ಇದೆಲ್ಲ ಕೆಳಗೆ ಬಿತ್ತಂತೆ. ಇದು ಸರಿ ಅಂತಾರೆ ವಾದಿರಾಜರು. ದೇವರು ಮಾಡಿದ್ದು ಸರಿಯೇ. ಏನಂದರೆ, ಕೃಷ್ಣನ ವಿರುದ್ಧ ಪಕ್ಷದವರಿಗೆ, ಕೃಷ್ಣ ದ್ವೇಷಿಗಳಿಗೆ ಯಾರು ಆಶ್ರಯ ಕೊಡ್ತಾರೆ ಅವರು ಕೆಳಗೆ ಬೀಳ್ತಾರೆ. ಸುಮ್ಮನೆ ಉದಾಹರಣೆ ನೋಡಿ, ದುರ್ಯೋಧನಾದಿಗಳು ಪಾಂಡವ ಕೃಷ್ಣನ ದ್ವೇಷಿ. ಆಶ್ರಯ ಕೊಟ್ಟ ಭೀಷ್ಮಾಚಾರ್ಯರು ಕೆಳಗೆ ಬಿದ್ದರು. ಎಷ್ಟು ವರ್ಷ ಓದ್ಕೊಂಡವರು, ಎಷ್ಟು ದೊಡ್ಡ ಜ್ಞಾನಿಗಳು, ಎಂಥ ಬ್ರಹ್ಮಚರ್ಯ, ನಿಮ್ದು ಏನು ಸಾಧನೆ ಇದ್ದರೂ ಝೀರೋ ಮಾಡ್ತೀನಿ ಅಂತಾನೆ ಕೃಷ್ಣ. ನಾನು ನನ್ನ ಭಕ್ತರ ವಿರುದ್ಧ ನೀವು ಜೀವನದಲ್ಲಿ ಒಂದು ಹೆಜ್ಜೆ ಇಟ್ಟರು ನಿಮ್ಮ ಸಾಧನೆನೆಲ್ಲ ನಿಲ್ ಮಾಡಿಬಿಡ್ತೀನಿ ಅಂತ. ನಿಮ್ಮದು ಒಂದು ಸಾಧನೆ ಇಲ್ಲ, ವ್ರತ ಇಲ್ಲ, ನೇಮ ಇಲ್ಲ, ಏನೇನಿಲ್ಲ. ಆದರೆ ಭಗವಂತನಲ್ಲಿ ಭಕ್ತಿ, ಭಗವಂತನ ಭಕ್ತರಲ್ಲಿ ಭಕ್ತಿ. ಭಗವಂತನಲ್ಲಿ ಭಕ್ತಿ ಅದು ಒಂದು ನಾಣ್ಯದ ಒಂದು ಮುಖ. ಇನ್ನೊಂದು ಮುಖನೂ ಚೆನ್ನಾಗಿದ್ದರೆ ನಾಣ್ಯ ಚಲಾವಣೆಗೆ ಬರುತ್ತೆ. ಇಲ್ವಾ? ನಿಮ್ಮ ನೋಟಲ್ಲಿ ಒಂದು ಸೈಡ್ ಪ್ರಿಂಟ್ ಆಗಿದೆ, ಇನ್ನೊಂದು ಸೈಡ್ ಪ್ರಿಂಟ್ ಆಗಿಲ್ಲ, ತಗೊಳ್ತಾನ? ಹೇಗೋ ಹಾಗೆ
ಭಕ್ತಿ ಅನ್ನುವ ಧನ ಅದು ಸಾಧನ. ಅದರದ್ದು ಎರಡು ಮುಖ, ಒಂದು ಭಗವಂತನಲ್ಲಿ ಭಕ್ತಿ, ಇನ್ನೊಂದು ಭಕ್ತರಲ್ಲಿ ಭಕ್ತಿ. ಭಕ್ತರಲ್ಲಿ ಭಕ್ತಿ ಮಾಡಲಿಲ್ಲ, ವೈಷ್ಣವ ದ್ವೇಷ ಮಾಡಿದಿರಿ ಅಂದರೆ ವಿಷ್ಣು ಭಕ್ತಿ ಪ್ರಯೋಜನ ಆಗಲ್ಲ. ವಾಲಿಗೆ ರಾಮನಲ್ಲಿ ಭಕ್ತಿ ಇತ್ತು, ರಾಮ ಭಕ್ತನಾದ. ಹನುಮಂತನಲ್ಲಿ ಅಸಡ್ಡೆ, ಭಕ್ತಿ ಇಲ್ಲ. ಭಗವಂತನ ಭಕ್ತರ ದ್ವೇಷ ಭಗವಂತನ ಆಗ್ರಹಕ್ಕೆ ಕಾರಣ ಆಗುತ್ತೆ. ಕೃಷ್ಣ ಪರಮಾತ್ಮ ಅದನ್ನು ತೋರಿಸ್ತಾ ಇದ್ದಾನೆ. ಕೃಷ್ಣ ದ್ವೇಷಿ, ಮೇಲಿಂದ ಬೀಳ್ತಾ ಇದ್ದರೆ ಈ ಮರಗಳು ನಾನಿದ್ದೀನಿ ನಿನ್ನನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ಹೀಗೆ ಹಾಗೆ ಯಾರು ಮೇಲಿಂದ ಬೀಳ್ತಿದ್ರೆ ಕ್ಯಾಚ್ ಹಿಡಿಯೋ ಕೈ ಹಿಡಿತಾರಲ್ಲ, ಹಾಗೆ ಆ ಕಡೆ ಈ ಕಡೆ ಕೊಂಬೆ ರೆಂಬೆಗಳನ್ನು ಹರಡಿದ್ರೆ ಕೃಷ್ಣ ಅಂದ, ನನ್ನ ದ್ವೇಷಿಗೆ ನೀವು ಹೆಲ್ಪ್ ಮಾಡ್ತೀರಾ, ಹಾಗಾದ್ರೆ ನೀವು ನೆಲದ ಮೇಲೆ ಅದು ಹೇಗೆ ನಿಂತ್ಕೊಳ್ತೀರಿ ನೋಡ್ತೀನಿ ಅಂತ ಅವನ್ನೂ ಬೀಳಿಸಿದ್ನು. ಅಲ್ಲ, ಎಲ್ಲ ಸರಿ, ಕೃಷ್ಣ ಮರ ಬೀಳಿಸಿದ್ದೇನೋ ಸರಿ, ಪಾಪ ಹಣ್ಣುಗಳೆಲ್ಲ ಬಿದ್ವಲ್ಲ, ಆ ಹಣ್ಣುಗಳು ಬೀಳೋದೆ, ಹಣ್ಣು ಯಾಕೆ ಬಿತ್ತು? ತುಂಬ ರಾಜರ ಅದ್ಭುತವಾದ ಕಲ್ಪನೆ. ಯಾರು ದೇವರಿಗೆ ಕೊಡದೆ ಗಂಟು ಹಾಕಿರ್ತಾರೆ, ಸಂಚಯ ಅಂದರೆ ಕೂಡಿಡೋದು. ಇದು ಭಗವಂತನಿಗಿಲ್ಲ, ಭಕ್ತರಿಗಿಲ್ಲ. ಅಲ್ಲಿ ಬೇಲದ ಹಣ್ಣು ಮರದಲ್ಲಿ ತುಂಬ ಬಿಟ್ಟಿತ್ತಂತೆ. ಹಣ್ಣು ಏನು ಮಾಡತ್ರಿ? ನಿಜವಾಗಿಯೂ ಮರಗಳು ತಮ್ಮ ಸ್ವಾರ್ಥಕ್ಕೆ ಅಂತ ಇಟ್ಕೊಳ್ಳಲ್ಲ, ಅದೆಲ್ಲ ಪರೋಪಕಾರಕ್ಕಾಗಿಯೇ ಇರುವಂಥದ್ದು. ಆ ಮರ ತನ್ನ ಹಣ್ಣು ಯಾರೂ ತಿನ್ನಬಾರ್ದು ಅಂತ ಬರೀ ಗಂಟು ಮಾಡ್ಕೊಂಡಿತ್ತು, ಗುಂಪು 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 ಹಣ್ಣಿತ್ತು. ಕೃಷ್ಣನ ಭಕ್ತರು ಬಂದರೆ ಅಲ್ಲಿ ತಿನ್ನಲಿಕ್ಕೆ ಬಿಡ್ತಿರ್ಲಿಲ್ಲ, ಅದೊಂದು ಮರ ಹಂಗಿತ್ತದು. ಹೀಗಾಗಿ ಕೃಷ್ಣ ಹೇಳ್ತಾನೆ, ನನಗಿಲ್ಲ, ನನ್ನ ಭಕ್ತರಿಗಿಲ್ಲ, ನೀನಿಷ್ಟು ಸಂಚಯ ಕೂಡಿಟ್ಟದ್ದು ನಾನು ಹೇಗೆ ಕೆಳಗೆ ಹಾಕ್ತೀನಿ, ಇದೊಂದು ಸಾಕ್ಷಿ ಅಂತ. ಯಾವಾಗಲೂ ಕೂಡಿಡಬೇಕು. ಯಾಕೆ ಕೂಡಿಡಬೇಕು ಅಂದರೆ ಕಾಲ ಬಂದಾಗ ಖರ್ಚು ಮಾಡಲಿಕ್ಕೆ. ಕೂಡಿ ಯಾಕೆ ಇಡಬೇಕಂದ್ರೆ ಕಾಲ ಬಂದಾಗ ಖರ್ಚು ಮಾಡಬೇಕು. ಚೆನ್ನಾಗಿ ದುಡ್ಡಿರುತ್ತೆ, ಒಳ್ಳೆ ತುಪ್ಪ ಸಿಗ್ತಿರುತ್ತೆ, ಹುಗ್ಗಿ ಇರುತ್ತೆ, ಒಳ್ಳೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು. ದುಡ್ಡಿದೆ, ತಿನ್ನಕ್ಕೆ ಮನಸ್ಸಿಲ್ಲ, ಅಯ್ಯೋ ತಿನ್ಬಿಟ್ರೆ ಖರ್ಚಾಗತ್ತಲ್ಲ ಆಚಾರ್ಯ, ಅದು ತುಪ್ಪ ಇದೆ ಆದ್ರೆ ತಿನ್ನಲ್ಲ ನಾನು, ಸುಮ್ಮನೆ ಖರ್ಚಾಗ್ಬಿಡುತ್ತೆ, ಸಾಹಿತ್ಯ ಆಗೋರು ಅಷ್ಟೇ ಅಲ್ವಾ. ದೇವ್ರು ಯಾಕೆ ಕೊಡ್ತಾನೆ ಅಂದರೆ ಕಾಲ ಬಂದಾಗ ನೀನು ತಿನ್ನು, ಇನ್ನೊಬ್ರಿಗೂ ಕೊಡು. ಕೆಲವ್ರು ಏನಂದರೆ ತಾನೂ ತಿನ್ನಲ್ಲ, ಇನ್ನೊಬ್ರಿಗೂ ಕೊಡಲ್ಲ. ಕೆಲವ್ರಿಗೇನೆಂದರೆ ನೋಡೋದು ಕೈ ಮುಗಿಯೋದು, ನೋಡೋದು ಸಂತೋಷ ಪಡೋದು, ಇದರೊಳಗೆ ಜೀವನ ಕಳೆದು ಬಿಡ್ತಾರೆ. ಅಂಥವ್ರು ಎಷ್ಟು ಸಂಪಾದನೆ ಮಾಡಿದ್ರು ಅದೆಲ್ಲ ಭೂಮಿಗೆ. ಧನಾನಿ ಭೂಮವು, ಜೀವನದಲ್ಲಿ ಎತ್ತರಕ್ಕೆ ಹೋಗಿ ಧನ ಅದು ಫಲ. ಅದನ್ನು ಎಷ್ಟು ಸಂಪಾದನೆ ಮಾಡಿದ್ರು ದೇವರು ಧರ್ಮ ದಾನ ಮಾಡಲಿಲ್ಲ ಅಂತಾದರೆ ಮೂರೇ ದಾರಿ. ನಾವು ಸಂಪಾದನೆ ಮಾಡಿದ ಸಂಪತ್ತಿಗೆ ಮೂರೇ ದಾರಿ, ನಾಲ್ಕನೇ ದಾರಿ ಇಲ್ಲ. ಒಂದು ಭೋಗ, ಇನ್ನೊಂದು ದಾನ, ಇನ್ನೊಂದು ಕ್ಷಯ, ಹಾಳಾಗೋದು. ನೋಡಿ, ಚಾಯ್ಸ್ ಈಸ್ ಯುವರ್ಸ್. ಭೋಗ ಮಾಡ್ತಿರೋ ತ್ಯಾಗ ಮಾಡ್ತಿರೋ. ಅದರಲ್ಲಿ ಭೋಗ ಮತ್ತು ದಾನ ಮೀನ್ಸ್ ತ್ಯಾಗ. ನಮಮ ಇದಲ್ಲಿ ನೋಡಿ, ನಾಶ ನೀವಿರೋವರೆಗೂ ಆಗದೇ ಇರ್ಬೋದು, ಆಗಲೂಬಹುದು. ನೀವು ಹೋದ್ಮೇಲಂತೂ ನಿಮಗಂತೂ ಇಲ್ಲ. ಏನು ಗೊತ್ತಾ, ಈ ಜನ್ಮದಲ್ಲಿ ನೀವು ಯಾವುದೇ ಬ್ಯಾಂಕಲ್ಲಿ ಎಷ್ಟೇ ಇಟ್ಟಿದ್ರು ಆಚಾರ್ಯ, ಮುಂದಿನ ಜನ್ಮದಲ್ಲಿ ಬಂದು ಅದೇ ಥರ ಸೈನ್ ಮಾಡಿದ್ರೆ ಯಾವ ಬ್ಯಾಂಕಲ್ಲಿ ಕೊಡ್ತಾರೆ? ಯಾವ ಬ್ಯಾಂಕಲ್ಲೂ ಕೊಡಲ್ಲ. ಅದೇ ಥರ ಸೈನ್ ಮಾಡಿದ್ರೆ ಒಳಗೆ ಹಾಕ್ತಾರೆ, ಫೋರ್ಜರಿ ಅಂತ. ಹೋದ ಜನ್ಮದಲ್ಲಿ ಈ ಬ್ಯಾಂಕಲ್ಲಿ ಈ ಅಕೌಂಟಲ್ಲಿ ದುಡ್ಡಿಟ್ಟಿದ್ದೆ, ಸೇಮ್ ಸೈನ್ ಮಾಡ್ತೀನಿ, ಇಮ್ಮಿಡಿಯೇಟ್ ಫೋನ್ ಮಾಡಿ ಒಳಗೆ ಹಾಕ್ಬಿಡ್ತಾರೆ. ಹಾಗಾದ್ರೆ ನಾಶ. ಇನ್ನೆರಡು ಯಾವುದು? ಒಂದು ಭೋಗ, ಇನ್ನೊಂದು ದಾನ. ಇದರಲ್ಲಿ ಎರಡಕ್ಕೆ ಒಂದೊಂದು ಫ್ರೀ. ಭೋಗ ಮಾಡಿದ್ರೆ ರೋಗ ಫ್ರೀ, ತ್ಯಾಗ ಮಾಡಿದ್ರೆ ಯೋಗ ಮೋಕ್ಷ ಫ್ರೀ. ಯಾವುದು ಮಾಡ್ತೀರೋ ಮಾಡಿ, ನಿಮಗೆ ಬಿಟ್ಟದ್ದು ಅಂತ. ಇದು ಭೋಗನೂ ಮಾಡಲ್ಲ, ಮರ ಹಣ್ಣು ತಿನ್ನಲ್ಲ. ತ್ಯಾಗ ಮಾಡಲಿಕ್ಕೆ ಮನಸ್ಸಿಲ್ಲ. ಕೆಲವ್ರು ಹಾಗೆ ತಾವೂ ತಿನ್ನಲ್ಲ, ಯಾಕೆಂದರೆ ಆರೋಗ್ಯ ಚೆನ್ನಾಗಿಲ್ಲ. ಹೋಗ್ಲಿಕ್ಕೆ ಕೊಡ್ತೀರಾ, ಮನಸ್ಸಿಲ್ಲ. ಮೂರನೇದು ಯಾವುದು? ನಾಶ, ನಿಮ್ಮ ಜೊತೆಗೆ ಅದು ಹಾಳಾಗುತ್ತೆ. ಅದು ಕೃಷ್ಣ ತೋರಿಸ್ಲಿಕ್ಕೆ ಹಾಗೆ ಮಾಡಿದಂತೆ. ನೀವು ಇದು ಭಾಗವತ ಮೂಲ ಶ್ಲೋಕಗಳಲ್ಲಿ ಎಲ್ಲೂ ಸಿಗಲ್ಲ. ಅದು ವಾದಿರಾಜರಂತಹ ಜ್ಞಾನಿಗಳು ಆ ಕಥೆಯನ್ನು ಹೇಳಿದಾಗ ಮಾತ್ರ ಆ ಅರ್ಥವನ್ನು ಅರ್ಥೈಸ್ತಾರೆ. ಇದು ಭಾವಜ್ಞರಲ್ಲಿ ಭಾಗವತ. ವ್ಯಾಸರು ಭಾಗವತವನ್ನು ಭಾರತವನ್ನು ರಚನೆ ಮಾಡಿದ್ದು ಪುರುಸೊತ್ತಾಗಿ ಕತೆ ಹೇಳಲಿಕ್ಕಲ್ಲ. ನಿಮಗೆ ಕತೆ ಹೇಳೋದು ಅವರ ಮುಖ್ಯ ಉದ್ದೇಶ ಅಲ್ಲ. ಕಥೆಯ ಒಳಗಿರುವ ಪಾತ್ರಗಳ ಒಳಗಿರುವ ಗುಣಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಆ ಪಾತ್ರಗಳ ಒಳಗೆ ಏನು ಗುಣ ಇದೆ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ನೀವು ಆಯ್ಕೆ ಮಾಡಿಕೊಳ್ಳಿ. ಒಳ್ಳೆಯದನ್ನು ಅಳವಡಿಸ್ಕೊಳ್ಳಿ, ಕೆಟ್ಟದ್ರಿಂದ ದೂರ ಇರಿ ಅಂತ ತೋರಿಸ್ಲಿಕ್ಕೆ ಎರಡೆರಡು ಪಾತ್ರ. ರಾಮಾಯಣದಲ್ಲಿ ರಾಮಾಯಣದಲ್ಲಿ ರಾವಣನ ಪಾತ್ರ, ರಾಮನ ಪಾತ್ರ.
ನೀವು ಯಾವ ಪಾತ್ರ? ವಾಲಿ ಪಾತ್ರ, ಸುಗ್ರೀವನ್ ಪಾತ್ರ. ಯಾವ ಗುಣ ನಿಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ತೀರಿ ನೋಡ್ಕೊಳ್ಳಿ. ಮಹಾಭಾರತಕ್ಕೆ ಹೋದರೆ ಪಾಂಡವರ ಪಾತ್ರ, ಕೌರವರ ಪಾತ್ರ, ದುರ್ಯೋಧನನ ಪಾತ್ರ, ಭೀಮನ್ ಪಾತ್ರ. ನಿಮ್ಗೆ ಯಾವ್ದು ಬೇಕು ನೀವು ಆಯ್ಕೆ ಮಾಡ್ಕೊಳ್ಳಿ. ಹೀಗೆ ವ್ಯಾಸರು ತೋರಿಸ್ಲಿಕ್ಕೆ ಪಾತ್ರಗಳ ಪರಿಚಯ ಮಾಡಿ ತನ್ಮೂಲಕ ಗುಣಗಳನ್ನು, ಕ್ವಾಲಿಟೀಸ್ನ ಹೇಳಿ ನೀವು ಜೀವನದಲ್ಲಿ ಯಾವುದು ಅಳವಡಿಸ್ಕೊಳ್ತೀರಿ ನಿಮ್ಮ ಯೋಗ್ಯತೆ ತಕ್ಕ ಹಾಗೆ. ಎಲ್ಲರೂ ಎಲ್ಲ ಗುಣಗಳು ಅವ್ರ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕಾಗಲ್ಲ. ಅವರವ್ರ ಯೋಗ್ಯತೆ ತಕ್ಕದ್ದನ್ನು ಮಾತ್ರ. ತರಕಾರಿ ಅಂಗಡಿಗೆ ಬ್ಯಾಸ್ಕೆಟ್ ಹಿಡ್ಕೊಂಡು ಹೋದವರೆಲ್ಲ ಒಳ್ಳೆ ಸಾತ್ವಿಕ ತರಕಾರಿ ತರ್ತಾರೆ ಅಂತೇನಿಲ್ಲ. ತರಕಾರಿ ಅಂಗಡಿಯಲ್ಲಿ ಎಲ್ಲ ಇರುತ್ತಪ್ಪ, ನಿಮ್ಮ ಯೋಗ್ಯತೆ ಯಾವುದೋ ಅದು ತಗೋತೀರಿ ಅಲ್ವಾ? ಹಾಗೆ ವೇದವ್ಯಾಸ ದೇವರ ಈ ಅಂಗಡಿಯಲ್ಲಿ ಎಲ್ಲ ಗುಣಗಳೂ ಇದೆ. ನೀವು ನಿಮ್ಮ ಯೋಗ್ಯತೆ ಯಾವುದೋ ಅಂಥದ್ದನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಂತ ತೋರಿಸ್ಲಿಕ್ಕೆ ಆ ಪಾತ್ರಗಳ ಪರಿಚಯ, ತನ್ಮೂಲಕ ವ್ಯಾಸರ ಹೃದಯದ ಭಾವನೆಯನ್ನು ಭಾವಜ್ಞರಾದ ವಾದಿರಾಜ ಶ್ರೀಮಚ್ಚರಣರು ಬಿಚ್ಚಿಡ್ತಾ ಇದ್ದಾರೆ. ಅನ್ಯೋನ್ಯಾಶ್ರಿತರಾಗರಜ್ಜು ವಿತತೆ ಸಂಸೃತ್ಯ ಭೇದದ್ರುಮೇ ಸಂಗೃಹ್ಯ ಪ್ರತಿಕಲ್ಪಮಬ್ಜಜ ಮುಖಾನ್ ಭುಂಕ್ತೆ ಸುಪರ್ಣಾನಿಹ ತಂ ವಿಶ್ವಾದ್ಭುತಲುಬ್ಧಕಂ ದಿತಿಸುತಃ ಶ್ರುತ್ವಾ ಬಕೋಬ್ಯಾಯಯೌ ನೂನಂ ಮೀನತನುಂ ತಿಮಿಂಗಿಲಮಿವ ವ್ಯತ್ತಸ್ತ ಬುದ್ಧಿರ್ಬಕಃ. ಈ ಸಂಸಾರ ಅನ್ನುವ ವೃಕ್ಷ, ಇದರೊಳಗೆ ನಾವೆಲ್ಲ ಕಟ್ಟಿ ಹಾಕ್ಕೊಂಡಿದ್ದೀವಿ. ನಮಗೆ ಕಟ್ಟಾಕಿರುವ ಕಟ್ಟು ಇದೆಯಲ್ಲ, ಇದನ್ನು ಕಟ್ ಮಾಡಲಿಕ್ಕೆ ಬರಲ್ಲ. ದೇವರು ನಮಗೆ ಈ ಸಂಸಾರ ಅಂದರೆ ಹುಟ್ಟು ಸಾವು, ಇದ್ರದ್ದು ಒಂದು ಚೈನ್ ಕಟ್ಟು, ಆ ಕಟ್ ಮಾಡಲಿಕ್ಕೆ ಬರಲ್ಲ. ಅದು ಏನು ಅಂಥ ಹಗ್ಗ ಯಾವುದು ಅಂದರೆ ಏನು ಆಶ್ಚರ್ಯ ಗೊತ್ತಾ? ಆ ಹಗ್ಗ ಕಣ್ಣಿಗೂ ಕಾಣಲ್ಲ. ಕಂಡ್ರೆ ಎಲ್ಲರೂ ಕಟ್ಗಿಟ್ಟು ಮಾಡಿಬಿಡ್ಬೋದು, ಕಾಣೋದೇ ಇಲ್ಲ. ನೀವು ಕಂಡ್ರೂ ಕಟ್ ಮಾಡಲಿಕ್ಕಾಗಲ್ಲ. ಅದು ಯಾವುದು ಹಗ್ಗ ಅಂದರೆ ನಮಗೆಲ್ಲ ಪರಿಚಿತ ಹಗ್ಗ, ಅಂಗಡಿಲಿ ಸಿಗಲ್ಲ, ಅನುಭವಕ್ಕೆ ಬರುವಂಥದ್ದು ಅನುರಾಗ. ಅನುರಾಗ ಅಂದರೆ ಪ್ರೀತಿ, ಸ್ನೇಹ. ಈ ಸಣ್ಣ ವಯಸ್ಸಿನಿಂದಲೂ ಒಂದಲ್ಲ ಒಂದು ಪ್ರೀತಿ ಹಚ್ಕೋತ ಬರ್ತಿರ್ತೀವಿ. ಸಣ್ಣ ವಯಸ್ಸಿನಲ್ಲಿ ಅಪ್ಪ ಅಮ್ಮನ ಬಿಟ್ಟಿರ್ಲಿಕ್ಕಾಗಲ್ಲ, ಸ್ವಲ್ಪ ದೊಡ್ಡವರಾಗ್ತಾ ಮಕ್ಕಳನ್ನ ಹೆಂಡ್ತಿನ ಬಿಟ್ಟಿರ್ಲಿಕ್ಕಾಗಲ್ಲ, ಮದುವೆ ಆದಮೇಲೆ ಹೆಂಡತಿ ಮಕ್ಕಳನ್ನು ಬಿಟ್ಟಿರ್ಲಿಕ್ಕಾಗಲ್ಲ. ಹೀಗೆ ಒಂದೊಂದು ಆಯಿತು, ಮಕ್ಕಳಾಯಿತು, ಅವ್ರಿಗೆ ಮದುವೆ ಆಯಿತು, ಆಯ್ತು ಇನ್ನಾರು ಬರ್ತೀರಾ? ಇಲ್ಲ, ಆ ಮೊಮ್ಮಗುದೇನೋ ಒಂಚೂರು ನಾಮಕರಣ ಇದೆ ಅಂತ ನೋಡ್ಕೊಂಡ್ಬರ್ತೀನಿ ಇಂತಾನೆ. ಆ ಮೊಮ್ಮಗು ನಾಮಕರಣ ಆಯಿತು, ಈಗಾರು ಬರ್ತೀಯನಪ್ಪ ಅಂದರೆ ಇಲ್ಲ, ಅದೇನೋ ಮೊಮ್ಮಗು ಏನೋ ಇನ್ನೊಂದು ಅವ್ನಿಗೇನೋ ಮದುವೆ ಆದರೆ ನಂಗೊಂದು ಕನಕಾಭಿಷೇಕ ಅಂತ ಅದೊಂದು ಮುಗಿಸ್ಕೊಂಡು ಬರ್ತೀನಿ. ಇದು ಕಟ್ಟೆ ಆಗಲ್ಲ. ಇದು ರಾಗರಜ್ಜು. ರಾಗ ಅಂದರೆ ಅನುರಾಗ, ಪ್ರೀತಿ. ನಮಗೆ ಗೊತ್ತಿಲ್ಲದೆ ಈ ನಂಟು ಅನ್ನುವ ಅಂಟು ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಇದು ಭಾರಿ ದೊಡ್ಡ ಅಂಟು. ಇದ್ಯಾವುದೋ ಕ್ವಿಕ್ ಫಿಕ್ಸ್ ಎಲ್ಲ ಬರುತ್ತಲ್ಲ, ಅದು ತಾತನ್ ಥರದ್ದಿದು. ಅದನ್ನಾದರೂ ಏನಾದ್ರು ನೀರಲ್ಲಿ ನೆನೆ ಇಟ್ಟರೆ ಏನಾದ್ರು ಆದರೂ ಆಗ್ಬೋದೇನೋ. ಇದು ಎಲ್ಲಿ ನೆನೆ ಇಟ್ಟರೂ ಆಗಲ್ಲ. ಇದು ತತ್ವಜ್ಞಾನದ ಕತ್ತಿಯಿಂದ ಮಾತ್ರ. ತತ್ವಜ್ಞಾನ ಅಂದರೆ ಅರಿವು. ಅರಿವು ಅಂದರೆ ಇವ್ರು ಯಾರೂ ನನ್ನ ಜೊತೆ ಬರಲ್ಲ, ನಾನು ಒಂದಿನ ಒಂಟಿ ಹೋಗಬೇಕು. ಯಾಕೆಂದರೆ ಬಂದದ್ದು ಒಂಟಿ, ಆದ್ದರಿಂದ ಹೋಗಬೇಕು ಒಂಟಿ. ಆದರೆ ಬಂದದ್ದು ಮರ್ತು ಹೋಗ್ಬಿಡುತ್ತೆ ನಮಗೆ. ಬಂದದ್ದು ಮರ್ತೇ ಹೋಗ್ಬಿಟ್ಟಿದೆ. ಮತ್ತು ಹೋಗ್ತೀವಲ್ಲ, ಹಿಂದೆ ಹೋಗಿದ್ದೀವಿ, ಆದರೆ ಈಗ ಹೋಗ್ತೀವಿ ಅನ್ನೋದೇ ಮರ್ತು ಹೋಗಿದೆ. ನಾವು ಇಲ್ಲೇ ಪರ್ಮನೆಂಟ್ ಇರ್ತೀವಿ ಅಂದ್ಕೊಂಡ್ಬಿಟ್ಟಿದ್ದೀವಿ. ಈ ಎರಡರ ಮರೆವಿನಿಂದ ಅರಿವು ಮಾಯ ಆಗಿಬಿಟ್ಟಿದೆ. ಮರೆವು ಏನು? ಹುಟ್ಟಿರುವ ಮರೆವು ಅಂದರೆ ಅಮ್ಮನ ಹೊಟ್ಟೆಲಿ ನಾನೇ ಇದ್ದದ್ದು, ತೊಂದರೆ ಅನುಭವಿಸಿದ್ದು ನಾನೇ, ತುಂಬ ದುಃಖಪಟ್ಟಿದ್ದೀನಿ. ಅದರ ಮರೆವು ಈ ಅರಿವಿಲ್ಲದ ಹಾಗೆ ಮಾಡಿದೆ. ಹುಟ್ಟು ಸಾವು ಮರ್ತೋಗಿರೋದ್ರಿಂದಲೇ ಈ ವೈರಾಗ್ಯದ ಅರಿವು ಬರ್ತಾ ಇಲ್ಲ ನಮಗೆ. ದಿನೇ 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 ರಾಗ ಹೆಚ್ಚುತ್ತಾ ಇದೆ. ಕೆಲವ್ರು ಅಂತಾರೆ ನೋಡಿ, ಮಗಳಿಗೆ ಮದುವೆ ಮಾಡಿದ ತಕ್ಷಣ ಮುಗಿತಾಚಾರ, ನಂದು ಇನ್ನೇನು ಕೆಲಸ ಇಲ್ಲ, ನೀವೆಲ್ಲಿ ಕರೆದ್ರಲ್ಲಿ ಬಂದ್ಬಿಡ್ತೀನಿ ಅಂತಾರೆ. ನಿಜವಾಗಿಯೂ ಏನು ಗೊತ್ತಾ, ಮಗಳಿಗೆ ಮದುವೆ ಮಾಡಿದ್ಮೇಲೆ ಶುರುವಾಗತ್ತೆ ಹೊಸ ಪ್ರೋಗ್ರಾಮ್ ಶುರು. ಆಚಾರ್ಯ ಬರಬೇಕು ಅಂದ್ಕೊಂಡಿದ್ದೆ, ಈ ಮಗಳಿಗೆ 3 ತಿಂಗಳು ಮನೆಗೆ ಬಂದಿದ್ದಾಳೆ, ಎಲ್ಲಿ ಬಿಟ್ಟು ಬರಲಿ ನೀವೇ ಹೇಳಿ ಆಚಾರ್ಯ, ನಮ್ಮನ್ನೇ ಕೇಳ್ತಾಳೆ. ಆಯ್ತಪ್ಪ, ಎಲ್ಲ ಮುಗಿದ ಮೇಲೆ ಬರ್ತೀಯ ಆಚಾರ್ಯ, ಇದೊಂದು ಡೆಲಿವರಿ ಆಗಿಬಿಡ್ಲಿ ನೋಡಿ, ನಾನು ಮನೆಯಿಂದ ಡೆಲಿವರಿ ಆಗಿಬಿಡ್ತೀನಿ, ಈಚೆಗೆ ಬರ್ತೀನಿ ಅಂತಾನೆ. ಆಯಿತು, ಡೆಲಿವರಿ ಆದಮೇಲೆ ಬರ್ತೀಯನಯ್ಯ ಅಂದರೆ
ಎಲ್ಲಿ ಆಚಾರ್ಯ ಇಬ್ಬರು ಸಾಫ್ಟ್ವೇರ್ ಹೊಟ್ಟೋಗಿರ್ತಾರೆ, ಆ ಮನೇಲಿ ಮಗುನ ಯಾರು ನೀವೇ ಹೇಳಿ ಆಚಾರ್ಯ ಯಾರು ನೋಡ್ಕೋಬೇಕು ಅವ್ನು ನಮ್ಮನ್ನೇ ಮತ್ತೆ ಕೇಳ್ತಾರೆ. ಕೇಳಿದ ತಪ್ಪಿಗೆ ಸಾಧ್ಯನೇ ಇಲ್ಲ ರೀ. ನೀವೇ ಕಾರ್ ಒಳಗೆ ಕೂತಿರ್ತಾರೆ ನೋಡಿ, ಅವರೇ ಬ್ರೇಕ್ ಮೇಲೆ ಕಾಲಿಟ್ರೆ ನಿಲ್ಲತ್ತೇ ವಿನಃ 100 ಜನ ಅಡ್ಡ ನಿಂತರೂ ಓಡೋ ಕಾರನ್ನು ನಿಲ್ಲಿಸ್ಲಿಕ್ಕಾಗಲ್ಲ. ಆದ ಕಾರಣ ಬೇಕುಗಳಿಗೆ ನೀವೇ ಬ್ರೇಕ್ ಹಾಕಿದ್ರೆ ನಿಲ್ಲತ್ತೇ ವಿನಃ ನೀವು ಬ್ರೇಕ್ ಹಾಕದಿದ್ರೆ ಇನ್ಯಾರೂ ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಏನು ಗೊತ್ತಾ, ಇಲ್ಲಿ ಬ್ರೇಕ್ ಎಲ್ಲಿದೆ ಗೊತ್ತಲ್ವಾ? ಈ ಬೇಕು ಅನ್ನೋದಕ್ಕೆ ಬ್ರೇಕೇ ಇಲ್ಲ, ಬ್ರೇಕ್ ಹಾಕ್ಲಿಕ್ಕೆ ಬರೋದೇ ಇಲ್ಲ. ಅದೇ ಅನ್ಯೋನ್ಯಾಶ್ರಿತರಾಗ ರಜ್ಜುವಿತತೆ ಸಂಸ್ಕೃತ್ಯ ಭೇದದ್ರುಮೆ. ಸಂಸ್ಕೃತ್ಯ ಈ ಸಂಸಾರ ಅನ್ನುವ ಕತ್ತರಿಸಿಕೆ ಬಾರದೆ ಇರುವಂತಹ ಈ ವೃಕ್ಷದಲ್ಲಿ, ಅಂದರೆ ಈ ಸಂಸಾರನೇ ಊರ್ಧ್ವಮೂಲ ಮದಶಾಖ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತೇನು ಭಗವದ್ಗೀತೆಯಲ್ಲಿ ಅದ್ಭುತವಾದ ಈ ವೃಕ್ಷದ ಬಗ್ಗೆ ಕೃಷ್ಣ ಪರಿಕಲ್ಪನೆಯನ್ನು ಅರ್ಜುನನ ಕೊಡ್ತಾನೆ. ಇದರ ಒಳಗೆ ಅನೇಕ ಪಕ್ಷಿಗಳು ಬಂದು ಕೂತ್ಕೊಳ್ಳುತ್ತಂತೆ. ಪಕ್ಷಿಗಳು ಅಂದರೆ ನಾವೇ ರೀ. ಪಕ್ಷಿಗಳು ಅಂದರೆ ಜೀವಜಾತ ನಾವೇ. ಇಂಥ ಪಕ್ಷಿಗಳನ್ನು ತಿನ್ನುವಂತಹ ಕೃಷ್ಣ ಬ್ರಹ್ಮಾದಿ ಸಮಸ್ತ ಚೇತನರನ್ನು ಭುಂಕ್ತೆ ಸುಪರ್ಣಾನಿಹ. ಪ್ರತಿ ಕಲ್ಪದಲ್ಲಿ ಭಗವಂತ ಬ್ರಹ್ಮಾದಿ ಸಮಸ್ತ ಚೇತನರನ್ನು ಏಕೋ ವಿಷ್ಣು ಮಹದ್ಭೂತಂ ಒಂದೇ ಸತಿ ಬಾಯಿಗೆ ಹಾಕ್ಕೊಂಡ್ಬಿಡ್ತಾನೆ. ಅಂಥ ದೊಡ್ಡ ಅದ್ಭುತ ಬೇಟೆಗಾರ. ತಂ ವಿಶ್ವಾದ್ಭುತ ಲುಬ್ಧಕಂ, ವಿಶ್ವದ ಅತಿ ದೊಡ್ಡ ಬೇಟೆಗಾರ, ಎಲ್ಲವನ್ನು ಬಡಿದು ನುಂಗುವಂತಹ ಬೇಟೆಗಾರ ಕೃಷ್ಣ. ವಿಶ್ವಾದ್ಭುತ, ಇಡೀ ಜಗತ್ತಿಗೆ ಆಶ್ಚರ್ಯಕರನಾದ ಬೇಟೆ. ಏನು ಗೊತ್ತಾ, ಈ ಬೇರೆ ಬೇಟೆಗಾರರು ಯಾವುದು ಹಕ್ಕಿ ಪಕ್ಷಿ ಹೊಡೆದ್ರೆ ಅದನ್ನು ತಂದು ಸುಟ್ಟು ಅದು ಇದು ಮಾಡೆಲ್ಲ ತಿನ್ಕೋತಾರಲ್ಲ, ಇವನು ಸುಡೋ ಪ್ರಶ್ನೆನೇ ಇಲ್ಲ. ಅವು ಹೇಗಿರುತ್ತೆ ಹಾಗೆ ಇಡೀ ಕುಂಬಳಕಾಯಿ ಕೊಟ್ಟರೆ ಇಡೀ ಕುಂಬಳಕಾಯಿ, ಇಡೀ ಅದನ್ನು ಬೇಯಿಸೋದು ತೊಳೆಯೋದು ಕಟ್ ಮಾಡೋದು ಏನೇನಿಲ್ಲ, ಹಾಗೆ ಇಡೀ ಜಗತ್ತನ್ನೇ ನುಂಗಿ ನೀರು ಕುಡಿದು ಬಿಡ್ತಾನೆ ಕೃಷ್ಣ. ಅಂಥ ದೊಡ್ಡ ಬೇಟೆಗಾರ ಈ ಕೃಷ್ಣನನ್ನು ದಿತಿಸುತ ಅಂದರೆ ದ್ವಿತೀಯ ಮಗನಾದ ದೈತ್ಯ ಬಕಾಸುರ ಅಂತ, ಅವನು ನೂನಂ ಮೀನ ತನುಂ. ಈ ಕೃಷ್ಣ ಮೀನಾಗಿ ಬಂದಿದ್ನಲ್ಲ ಮತ್ಸ್ಯಾವತಾರ, ಹಾಗೆ ಮೀನು ಅಂತ ತಿಳ್ಕೊಂಡು ಎಲ್ಲ ಮೀನಿನಂತೆ ಇವನು ಒಬ್ಬ ಮೀನು ತಿಂದು ಬಿಡೋಣ ಅಂಥೇಳಿ ಬಕಪಕ್ಷಿಯ ರೂಪದಲ್ಲಿ ಬಂದಿದ್ದಾನಂತೆ. ಮೀನ ತನುಂ ತಿಮಿಂಗಿಲಮಿವ ವ್ಯತ್ಯಸ್ತ ಬುದ್ಧಿರ್ಬಕಃ. ಬುದ್ಧಿ ನೆಟ್ಟಗಿಲ್ಲ, ದೇವರನ್ನೇ ತಿಂತೀನಿ, ದೇವ್ರನ್ನೇ ನುಂಗ್ಬಿಡ್ತೀನಿ, ದೇವ್ರನ್ನೇ ಮುಗಿಸ್ಬಿಡ್ತೀನಿ, ದೇವ್ರನ್ನೇ ಇಲ್ಲ ಅನ್ನಿಸ್ಬಿಡ್ತೀನಿ, ಹೀಗೆ ಹೋಗ್ತಾರಲ್ಲ, ಇದು ಬುದ್ಧಿ ಇಲ್ಲದೆ ಇದ್ದವ್ರು ಮಾಡೋಂಥದ್ದು. ಯಾರಿಗೆ ಭಗವಂತನ ಮಹಿಮೆಯ ಪರಿಚಯ ಇದೆ ಅವ್ರು ಎಂದೂ ದೇವರ ವಿರುದ್ಧ ಹೋಗೋದಾಗಲಿ ದೇವರಿಗೆ ಅಸಭ್ಯ ರೀತಿಯಿಂದ ವರ್ತನೆ ಮಾಡೋಲ್ಲ. ಅವ್ರಿಗೆ ಗೊತ್ತು ಜೀವನದಲ್ಲಿ ಅನೇಕ ಹಂತಗಳಲ್ಲಿ ಭಗವಂತನ ಮಹಿಮೆ ಅವರ ಅನುಭವಕ್ಕೆ ಬಂದಿರುತ್ತೆ. ನಿನ್ನ ಹೊರೆತು ಪೊರೆವವರ ನಾನು ಹರಿಯೇ, ನನ್ನ ಎಲ್ಲ ಆಪತ್ಕಾಲದಲ್ಲಿ ನನಗೆ ರಕ್ಷಣೆಗೆ ಬೆಂಗಾಗಲಾಗಿ ನಿಂತ ನಿನ್ನನ್ನು ಮರೆಯೋದು ಯಾಕೆ ಸ್ವಾಮಿ, ನಿನ್ನ ವಿರುದ್ಧ ಹೋಗೋದು ಯಾಕೆ ಸ್ವಾಮಿ, ನೀನು ಹೇಳಿದ ಧರ್ಮಕ್ಕೆ ನಾನು ವಿರುದ್ಧ ನಡೆಯೋದು ಯಾಕೆ ಸ್ವಾಮಿ, ಹೀಗಂತಿರ್ತಾನೆ. ಯಾರು ದೇವರ ವಿರುದ್ಧ ಹೊರಟಿರ್ತಾನೆ ಅವನು ಬುದ್ಧಿ ನೆಟ್ಟಗಿಲ್ಲ ಅಂತ. ಯಾಕೆಂದರೆ ಕ್ಷಣಕ್ಕೆ ಭಗವಂತ ಮಾಡುವ ಉಪಕಾರವನ್ನು ಮರೆತು ಅವನ ವಿರುದ್ಧ ಹೊರಟಿದ್ದಾನೆ ಅಂದರೆ ಅವನಿನ್ನೆಂಥ ಪಶುವಿಗೆ ಸಮಾನ. ಬುದ್ಧಿ ನೆಟ್ಟಗಿಲ್ಲ. ಬುದ್ಧಿ ನೆಟ್ಟಗಿಲ್ಲದಂತಹ ಈ ಬಕಾಸುರ ಕೃಷ್ಣನನ್ನು ತಿನ್ನಬೇಕು ಅಂತ ಬಕಪಕ್ಷಿಯಂತೆ ವೇಷ ಹಾಕ್ಕೊಂಡು ಆ ಕೃಷ್ಣನ ಬಳಿ ಬಂದಿದ್ದಾನೆ. ಕೃಷ್ಣ ಬಕ ಸಂಹಾರಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ಆ ಬಕ ಏನು ಮಾಡ್ದ ಅಂತ ಕೃಷ್ಣ ಅವನನ್ನು ಕೊಂದ. ಭಗವಂತನಿಗೆ ಏನೂ ಮಾಡದೇ ಇದ್ದರೆ ಕೃಷ್ಣ ಕೊಲ್ಲುವ ಹಾಗಿಲ್ಲ. ಹಾಗಾದ್ರೆ ಏನಾರು ಮಾಡಿರ್ಬೇಕು. ಏನು ಮಾಡ್ದ ಮತ್ತೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.